ತುಮಕೂರಿನ ಹೋಟೆಲ್ ಒಂದರಲ್ಲಿ ಅಗ್ನಿ ಅವಘಡ. ಸಿಲಿಂಡರ್ ಸೋರಿಕೆಯಿಂದ ಬೆಂಕಿ ಹೊತ್ತಿಕೊಂಡಿತ. ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ತಪ್ಪಿದ ಭಾರೀ ಅನಾಹುತ. ತುಮಕೂರಿನ ಶಿರಾ ರಸ್ತೆಯ ಹೋಕ್ಸ್ ವ್ಯಾಗನ್ ಶೋರೂಂ ಬಳಿ ಚಿಕ್ಕ ಹೋಟೆಲ್ನಲ್ಲಿ ಇಂದು ಬೆಳಗ್ಗೆ 11:30 ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದ್ದು, ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿದೆ. ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟದಿಂದ ದುರಂತ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದ್ದು, ಹೋಟೆಲ್ನಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮವಾದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೋಟೆಲ್ನಲ್ಲಿ ಇಂದು ಬೆಳಗ್ಗೆ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಹೋಟೆಲ್ನಲ್ಲಿ ಇದ್ದವರು ಗಾಬರಿಯಿಂದ ಆಚೆ ಬಂದು ಕೂಗಿಕೊಂಡಿದ್ದಾರೆ. ಕೂಡಲೇ ಅಕ್ಕಪಕ್ಕದವರು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ರು. ಅಲ್ಲದೆ ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿತ್ತು. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ರು. ಹೋಟೆಲ್ನಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದ್ರೆ ಕೆಲವರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಿಲಿಂಡರ್ ಸೋರಿಕೆಯಿಂದ ಅವಘಡ ಜರುಗಿದೆ ಎಂದು ಹೇಳಲಾಗ್ತಿದೆ. ಆದರೆ ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ಸಿಲಿಂಡರ್ ಬಗ್ಗೆ ಕಾಳಜಿ ವಹಿಸಿ ಚೆಕ್ ಮಾಡಿದ್ರೆ ಈ ರೀತಿಯ ಘಟನೆಗಳು ಮರುಕಳಿಸುವುದಿಲ್ಲ. ಎಲ್ಲ ಜನರು ಕೂಡ ಸಿಲಿಂಡರ್ ಬಳಸುವಾಗ ಸರಿಯಾದ ಕ್ರಮಗಳನ್ನು ಅನುಸರಿಸಬೇಕು ಎಂದು ಅಧಿಕಾರಿ ಶಶಿಧರ್ ತಿಳಿಸಿದ್ರು. ಇದು ಶಿರಾ ರಸ್ತೆ, ಇದು ಎಸ್ಮಾಲ್ ರಸ್ತೆಯಲ್ಲಿರ್ತಕ್ಕಂತಹ ವೋಲ್ಸ್ ವ್ಯಾಗನ್ ಕಾರು ಶೋರೂಮ್ ಪಕ್ಕದಲ್ಲಿ ಒಂದು ಗೂಡಂಗಡಿಯಲ್ಲಿ ಬೆಂಕಿಯಾಗಿದೆ ಅಂತ ನಮಗೆ ಈಗ ಒಂದು 11:55ಕ್ಕೆ ಕರೆ ಬಂದ ತಕ್ಷಣ ನಮ್ಮ ವಾಹನದೊಂದಿಗೆ ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಬಂದು ಬೆಂಕಿನ ಆರಿಸಿದ್ದಾರೆ. ಯಾವುದೇ ಗಾಯಗಳು, ಸಣ್ಣ ಪುಟ್ಟ ತೊಂದರೆಗಳು ಯಾವುದೂ ಏನೂ ಆಗಿಲ್ಲ. ಸಣ್ಣ ಪುಟ್ಟ ವಸ್ತುಗಳು ಮಾತ್ರ ಸುಟ್ಟಿದೆ ಅಷ್ಟೇ. ಸಿಲಿಂಡರ್ ಸೋರಿಕೆಯಿಂದ ಆಗಿರ್ಬೋದು ಅಂತ ನಾವು ಊಹೆ ಮಾಡ್ತಾ ಇದ್ದೀವಿ ಅಷ್ಟೇ. ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ. ಪ್ರತಿದಿನ ಬಂದಾಗ ನಾವು ಈ ಹೊರಗಿನ ಅಂಗಡಿ ಹೋಟೆಲ್ಗಳಲ್ಲಿ ಯಾವುದಾದ್ರೂ ಇಲಿಗಳು, ಅವುಗಳಿಂದ ಏನಾದರೂ ರಬ್ಬರ್ ಟ್ಯೂಬ್ಗಳು ತೂತಾಗಿದ್ದಾವ ಅಥವಾ ಕನೆಕ್ಷನ್ನು ಲೂಸ್ ಆಗಿದೆಯಾ ಅನ್ನೋದು ನಾವು ಫಸ್ಟ್ ಒಂದು ಸರಿ ಖಚಿತಪಡಿಸ್ಕೊಂಡು ನಂತರ ನಾವು ಗ್ಯಾಸನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಬೇಕು. ಯಾವುದು ಗಾಯಗಳು, ಪ್ರಾಣಾಪಾಯ ಯಾವುದೂ ಆಗಿಲ್ಲ. ಸಣ್ಣ ಪುಟ್ಟ ವಸ್ತುಗಳು ಮಾತ್ರ ಸುಕ್ಕಿದೆ. ತುಂಬ ಚಿಕ್ಕದಾಗಿರ್ತಕ್ಕಂಥ ಕನ್ಫೈನ್ಡ್ ಏರಿಯಾ ಇರತಕ್ಕಂಥ ಒಂದು ಗೂಡಂಗಡಿ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಸದ್ಯ ಯಾವುದೂ ತೊಂದರೆ ಆಗದೆ ಇರೋದು ಒಳ್ಳೆಯದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ. ಸಿಲಿಂಡರ್ ಸೋರಿಕೆ ಆಗ್ತಾ ಇರೋದು ಗೊತ್ತಾಗಿ ತಿರುಗಿ ನೋಡೋಷ್ಟರಲ್ಲಿ ಗ್ಯಾಸ್ ಪೂರ್ತಿ ಹೊತ್ತಿಕೊಂಡಿತ್ತು. ನನಗೆ ಸ್ವಲ್ಪ ಶಾಖ ಬಂದು ತಾಕಿತು. ಸದ್ಯ ನನಗೇನೂ ಆಗ್ಲಿಲ್ಲ ಎಂದು ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿ ವಿವರಿಸಿದ್ರು. ನಾವು ಅಡುಗೆ ಮಾಡ್ಕೊಂಡು ಆಚೆ ಕಡೆಯಿಂದ ಮನೆ ತಗ ಅಡುಗೆ ಮಾಡ್ಕೊಂಡು ಒಳಗಡೆ ತಂದ ಡೋರ್ ತೆಗೆದ್ಬಿಟ್ಟು ಒಳಗಡೆ ಸೌತೆಕಾಯಿ ಹೆಚ್ಕೊಳ್ಳೋಣ ಅಂತ ಚಾಕ್ ತಗೊಂಡು ಸೌತೆಕಾಯಿ ತಗೊಂಡೆ. ಸೌಂಡ್ ಬಂತು. ಏನಲ್ಲ ಇದು ಸೌಂಡ್ ಅಂತ ಬರ್ರ ಅಂತೂ ನೋಡಿ ಸ್ವಲ್ಪ ಇದಾಗ್ತು. ಕಾವು ಹೊಡಿತು ನನಗೆ. ಕಾವು ಹೊಡೆದ ತಕ್ಷಣ ಆಚೆ ಬಂದ್ಬಿಟ್ಟು ಇವ್ರನ್ನೆಲ್ಲ ಬಡ್ಕೊಂಡೆ. ಬೆಂಕಿ ಎತ್ಕೊಂಡ್ಬಿಟ್ಟು ಜಾಸ್ತಿ ಸ್ಟವ್ ಎತ್ಕೊಂಡ್ಬಿಟ್ಟು ಗ್ಯಾಸು ಸ್ಟವ್ ಎತ್ಕೊಂಡ್ಬಿಟ್ಟು ಸಿಲಿಂಡರ್ ಲೀಕ್ ಆಗಿರ್ಬೋದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ತಿರುಗಿ ನೋಡಿದಾಗ ಬೆಂಕಿ ಎತ್ಬಿಟ್ಟಿತ್ತು. ಆಚೆ ಬಂದ್ಬಿಟ್ಟೆ. ನನಗೇನು ಪ್ರಾಬ್ಲಮ್. ಬೆಂಕಿಯಲ್ಲಿ ಆರಿಸಿದ್ದಾರೆ. ಇನ್ನು ಈ ಬಗ್ಗೆ ಹೋಟೆಲ್ನ ಮಾಲೀಕರು ಮಾತನಾಡಿ, ನಾನು ಹೊರಗೆ ಹೋಗಿದ್ದಾಗ ಈ ದುರಂತ ಸಂಭವಿಸಿದೆ. ಒಳಗೆ ಇದ್ದ ವಸ್ತುಗಳು ಮಾತ್ರ ನಾಶ ಆಗಿದೆ. ಯಾರಿಗೂ ಏನೂ ಆಗಿಲ್ಲ. ಇದು ನಮ್ಮ ಅದೃಷ್ಟ ಎಂದ್ರು. ಇಲ್ಲ ಸರ್, ನನ್ನ ಮನೆ ಹತ್ರ ಹೋಗಿದ್ದೆ. ತಾತ ಕ್ಲೀನ್ ಮಾಡಬೇಕಾದ್ರೆ ಅದು ಏರ್ ಔಟ್ ಆಗಿದೆ ಅಷ್ಟೇ ಸರ್, ಬೇರೆ ಏನಾಗಿಲ್ಲ. ಸಿಲಿಂಡ್ರು ಏರ್ ಔಟ್ ಆಗಿರೋದು ಥರ ಆಗಿದೆ. ಫುಲ್ ಎಲ್ಲ ಹತ್ಕೊಂಡಿದೆ ಸರ್, ಯಾರಿಗೇನು ತೊಂದರೆ ಆಗಿಲ್ಲ. ಅಂಗಡಿ ಮಾತ್ರ ಡ್ಯಾಮೇಜ್ ಆಗಿದೆ ಅಷ್ಟೇ. ಹಾಂ, ಹೆಲ್ಪ್ ಮಾಡಿದ್ದಾರೆ ಸರ್. ಹೋಟೆಲ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬದಲಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಬಳಸ್ತಾ ಇರೋದು ಕಂಡು ಬಂದಿದ್ದು, ಹೋಟೆಲ್ನವರ ಅಜಾಗರೂಕತೆಯಿಂದ ದುರಂತ ಸಂಭವಿಸಿದೆ ಎಂದು ಹೇಳಲಾಗ್ತಿದೆ. ಆದರೆ ತನಿಖೆ ಬಳಿಕ ಘಟನೆಗೆ ನಿಖರ ಕಾರಣ ತಿಳಿದು ಬರಲಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.